ಬೆಂಗಳೂರಿನ ಮೈಕೋಲೇಔಟ್ನಲ್ಲಿ ಡೆಡ್ಲಿ ಅಪಘಾತವಾಗಿತ್ತು. ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಿಸದೆ ಇವತ್ತು ಮೃತಪಟ್ಟಿದ್ದಾರೆ. 49 ವರ್ಷದ ಅಮಲಾ ಮೃತ ಮಹಿಳೆಯಾಗಿದ್ದು, ಇಬ್ಬರು ದ್ವಿಚಕ್ರ ವಾಹನಕ್ಕೆ ಟಿಪ್ಪರ್ ಲಾರಿ ಡಿಕ್ಕಿಯಾಗಿತ್ತು. ಈ ವೇಳೆ ಆಯತಪ್ಪಿ ಬಿದ್ದ ಮಹಿಳೆಯ ಮೇಲೆ ಟಿಪ್ಪರ್ ಹರಿದಿತ್ತು. ಇನ್ನು ಘಟನೆಗೆ ಟಿಪ್ಪರ್ ಚಾಲಕನ ಅತಿ ವೇಗ ಹಾಗೂ ಹದಗೆಟ್ಟ ರಸ್ತೆಯೇ ಕಾರಣ ಎನ್ನಲಾಗ್ತಿದೆ. ಈ ಹಿಂದೆಯೂ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿತ್ತು. 1 ವರ್ಷದಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾನೆ ಇದ್ದಾರೆ. ಸದ್ಯ ಟಿಪ್ಪರ್ ಚಾಲಕನ ನಿರ್ಲಕ್ಷ್ಯ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದ್ವಿಚಕ್ರ ವಾಹನಕ್ಕೆ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಶಿಕ್ಷಕಿ ಸಾವನ್ನಪ್ಪಿದ್ದಾರೆ. ಆನೇಕಲ್ನ ಥಳಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ಲಕ್ಷ್ಮೀಪುರ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಯೋಗೇಶ್ವರಿ ಮೃತ ಶಿಕ್ಷಕಿಯಾಗಿದ್ದು, ಬೈಕಲ್ಲಿ ಹೋಗ್ತಿದ್ದಾಗ ಹಿಂಬದಿಯಿಂದ ಬಂದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕೆಳಗೆ ಬಿದ್ದ ಶಾಲಾ ಶಿಕ್ಷಕಿ ಯೋಗೇಶ್ವರಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೃತದೇಹ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಹಿಂಬದಿಯಿಂದ ವೇಗವಾಗಿ ಬಂದ ಕಾರು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಹೇರೂರು ಬ್ರಿಡ್ಜ್ ಮೇಲೆ ಘಟನೆ ನಡೆದಿದೆ. ಕಾರ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಅಪಘಾತದ ತೀವ್ರತೆಗೆ ಟ್ರ್ಯಾಕ್ಟರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಶಾಲಾ ಬಸ್ಗೆ ಮೀನು ಸಾಗಾಟದ ಕ್ಯಾಂಟರ್ ಡಿಕ್ಕಿಯಾಗಿದೆ. ಮಂಗಳೂರು ಹೊರವಲಯದ ಉಳ್ಳಾಲದ ಕಾಪಿಕಾಡು ಅನ್ನುವಲ್ಲಿ ಘಟನೆ ನಡೆದಿದ್ದು, ತಲಪಾಡಿಯ ಶಾರದಾ ವಿದ್ಯಾನಿಕೇತನ ಶಾಲಾ ಬಸ್ಗೆ ಹಿಂಬದಿಯಿಂದ ಕ್ಯಾಂಟರ್ ಡಿಕ್ಕಿಯಾಗಿ 7 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹೆದ್ದಾರಿ ಅಂಚಲ್ಲಿ ಬಸ್ಗೆ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಂಡು ಹೋಗ್ತಿದ್ದಾಗ ಗೋವಾದಿಂದ ಕೇರಳ ಕಡೆಗೆ ಹೋಗ್ತಾ ಇದ್ದ ಮೀನಿನ ಲಾರಿ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಲಾರಿ ಚಾಲಕನ ನಿದ್ರೆಯ ಮಂಪರ್ನಿಂದ ಈ ಅಪಘಾತ ನಡೆದಿದೆ ಎನ್ನಲಾಗ್ತಿದೆ. ಸ್ಥಳಕ್ಕೆ ಉಳ್ಳಾಲ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ತೆರೆದ ಚರಂಡಿಗೆ ಬಿದ್ದು 3 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಗ್ರೇಟರ್ ನೋಯ್ಡಾ ಪ್ರದೇಶದ ಡಾಲೆಗರ್ ಬಳಿ ಘಟನೆ ನಡೆದಿದೆ. ಮೃತ ಬಾಲಕನನ್ನ ದೇವಾಂಶ್ ಎಂದು ಗುರುತಿಸಲಾಗಿದೆ. ಚರಂಡಿ ಬಳಿ ಆಟ ಆಡ್ತಾ ಇದ್ದ ಕಂದಮ್ಮ ಆಯ ತಪ್ಪಿ ತೆರೆದ ಚರಂಡಿಯೊಳಗೆ ಬಿದ್ದಿದೆ. ಕೂಡಲೇ ಸ್ಥಳೀಯರು ಹಾಗೂ ಕುಟುಂಬಸ್ಥರೆಲ್ಲರೂ ಬಾಲಕನನ್ನ ರಕ್ಷಣೆ ಮಾಡೋಕೆ ಪ್ರಯತ್ನ ಪಟ್ಟರು. ಆದರೂ ಅಷ್ಟರಲ್ಲಾಗಲೇ ಮಗು ಸಾವನ್ನಪ್ಪಿದೆ. ಧನ್ಕೌರ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ಸಾಕೆತ್ ನಿಗೂಢವಾಗಿ ಮೃತಪಟ್ಟಿದ್ದು, ಆದರೆ ಮಗನ ಸಾವನ್ನ ಪೋಷಕರು ಒಪ್ಪಿಕೊಳ್ತಾ ಇಲ್ಲ. ನಮಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ ಅಂತಿದ್ದಾರೆ. ಇತ್ತ ಎಮರ್ಜೆನ್ಸಿ ವೀಸಾ ಅಡಿ ಅಮೆರಿಕಗೆ ತೆರಳಲು ಪೋಷಕರು ತಯಾರಿ ಮಾಡ್ತಿದ್ದಾರೆ. ನಿನ್ನೆ ಸಂಜೆ ಸಾಕೆತ್ ಮನೆಗೆ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ಆರತಿ ಕೃಷ್ಣ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಇನ್ನು ಸಾಕೆತ್ ಸಾವಿನ ಬಗ್ಗೆ ಐಐಟಿ ಮದ್ರಾಸ್ ಆಘಾತ ವ್ಯಕ್ತಪಡಿಸಿದೆ. ಸಾಕೆತ್ ಸಾವು ಅತ್ಯಂತ ಬೇಸರ ತರಿಸಿದೆ. ನಮ್ಮ ಸಂಸ್ಥೆಯಲ್ಲಿ ಸಾಕೆತ್ ಉತ್ತಮ ಹೆಸರು ಗಳಿಸಿದ್ರು. ಈ ಸೆಲ್ನಲ್ಲಿ ಕೆಲಸವನ್ನೂ ಮಾಡಿದ್ರು. ಐಐಟಿ ಮದ್ರಾಸಲ್ಲಿದ್ದ ಅವಧಿಯಲ್ಲಿ ಸಂಸ್ಥೆಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ. ರಾಜ್ಯದಲ್ಲಿ ಒಂದೇ ದಿನ ಹಲವು ನ್ಯಾಯಾಲಯಗಳಿಗೆ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು ಆತಂಕಕ್ಕೆ ಕಾರಣವಾಗಿತ್ತು. ದಾವಣಗೆರೆಯ ಜಿಲ್ಲಾ ಕೋರ್ಟ್ಗೆ ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ ಬಂದಿದೆ. ಧಾರವಾಡ, ದಾವಣಗೆರೆ, ಕೊಡಗು, ಮಂಡ್ಯ, ಹಾಸನ ಹಾಗೂ ರಾಮನಗರ ಜಿಲ್ಲೆಗಳ ನ್ಯಾಯಾಲಯಗಳಿಗೆ ಅನಾಮಧೇಯ ವ್ಯಕ್ತಿಗಳಿಂದ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿದೆ. ತಕ್ಷಣವೇ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳಗಳು ಎಚ್ಚರಿಕೆ ಕ್ರಮ ಕೈಗೊಂಡಿದ್ದಾವೆ. ಈ ಹಿಂದೆ ಕೂಡ ರಾಜ್ಯದ ವಿವಿಧ ನ್ಯಾಯಾಲಯಗಳಿಗೆ ಹುಸಿ ಬೆದರಿಕೆ ಕರೆ ಬಂದಿತ್ತು. ಇನ್ನು ಘಟನೆ ಬಗ್ಗೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಪ್ರತಿಕ್ರಿಯಿಸಿದ್ದು, ಹೈಕೋರ್ಟ್ನಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದೇವೆ. ಇಮೇಲ್ ಸಂದೇಶದಲ್ಲಿ ಸ್ಫೋಟಿಸುವುದಾಗಿ ಹೇಳಲಾಗಿದ್ದು, ಇನ್ನುಳಿದ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲಾಗುತ್ತೆ ಅಂತ ಹೇಳಿದರು. ಬಹುತೇಕ ಎಲ್ಲ ಕಡೆಯೂ ಬಂದಿರುವ ಮೇಲ್ ಹುಸಿ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಮಗಳ ಬೋರ್ಡ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಮಗಳ ಜೊತೆ ಇರೋದಕ್ಕೆ ಪವಿತ್ರ ಗೌಡ ಮನವಿ ಮಾಡಿಕೊಂಡು ಜಾಮೀನು ಅರ್ಜಿ ಸಲ್ಲಿಸಿದ್ರು. ಪವಿತ್ರ ಗೌಡ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಹೀಗಾಗಿ ಜಾಮೀನು ಕೊಡಬಾರದು ಅನ್ನೋದನ್ನ ಆಕ್ಷೇಪಣೆಯನ್ನ ಮಾಡಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ IP ನಾಯಕ್ ಪೀಠ ಪವಿತ್ರ ಗೌಡ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದೆ.
ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವ ಭೈರತಿ ಬಸವರಾಜು ಮನೆಯೂಟ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಸಿಐಡಿ ಸಿದ್ಧತೆ ನಡೆಸಿದೆ. ಊಟ ನೀಡುವ ಬಗ್ಗೆ ವೈದ್ಯರ ಬಗ್ಗೆ ಮಾಹಿತಿ ಕೇಳಿರುವ ಸಿಐಡಿ ವರದಿ ಬಂದ ಬಳಿಕ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸ್ತಾ ಇದೆ. ಬಹುತೇಕ ನಾಳೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇದೇ ವಿಚಾರವಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಂದೇ ಮಾತರಂ ಹೇಳಿದ ಬಳಿಕ ರಾಷ್ಟ್ರಗೀತೆಯನ್ನು ಡಿಪ್ರಮೋಟ್ ಮಾಡುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಆರ್ಎಸ್ಎಸ್ನ ಗೋವಳ್ಕರ್ಗೆ ರಾಷ್ಟ್ರಗೀತೆ ಬಗ್ಗೆ ಅಪಸ್ವರ ಇತ್ತು. ಒಂದೇ ಒಂದು ದಿನವೂ ರಾಷ್ಟ್ರಗೀತೆಯನ್ನು ಸಂಘದಲ್ಲಿ ಹಾಡಿದವರಲ್ಲ. ಮೊದಲು ವಂದೇ ಮಾತರಂ ಬಳಿಕ ರಾಷ್ಟ್ರಗೀತೆ ಹಾಡುವುದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಹಾಗೆ. ಬಿಜೆಪಿ ಸರ್ಕಾರ ಶಿಷ್ಟಾಚಾರಕ್ಕೆ ಅಪಮಾನ ಮಾಡುತ್ತಿದೆ. ವಂದೇ ಮಾತರಂ ಬೆಂಗಾಲ್ ಪ್ರಾಂತ್ಯದ ಗೀತೆ ಆಗಿತ್ತೇ ವಿನಃ ಇಡೀ ದೇಶದ ರಾಷ್ಟ್ರಗೀತೆ ಆಗಿರಲಿಲ್ಲ. ಈಗ ಬಂಗಾಳದ ಚುನಾವಣೆಗೆ ಗಿಮಿಕ್ಗಾಗಿ ವಂದೇ ಮಾತರಂ ಕಡ್ಡಾಯ ಮಾಡಲಾಗ್ತಿದೆ. ಕೋಮು ಭಾವನೆ ಕೆರಳಿಸಲು ಇದನ್ನು ತಂದಿದ್ದಾರೆ ಅಂತ ಹೇಳಿದ್ದಾರೆ. ವಂದೇ ಮಾತರಂ ಬಗ್ಗೆ ಹೇಳಿ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಆ್ಯಂಥಮ್ನ ಅದನ್ನು ಒಂಥರ ಡಿಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. 60 ವರ್ಷ ನಂತರ ಏನು ನಮ್ಮ ಎರಡನೇ RSSನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ರಾಷ್ಟ್ರಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು. ಯಾವ ಒರಿಜಿನಲ್ ಏನಿತ್ತು ಆ ಒಂದೇ ಮಾತ್ರ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ. ಇದು ಕೇವಲ ಚುನಾವಣೆಯ ಒಂದು ಗಿಮಿಕ್ಕು. ಒಂದೇ ಮಾತರಂ ಬಗ್ಗೆ ಹೇಳಿ ಆರ್ಎಸ್ಎಸ್ ಕುರಿತಂತೆ ಸಚಿವ ಪ್ರಿಯಾಂಕ್ ಅವರ ಟೀಕೆ ವಿಚಾರವಾಗಿಯೂ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಣಿಯಾಗದ ಸಂಸ್ಥೆ ಅಂತ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ. ಆ ರೀತಿ ಇದ್ರೆ ಅದನ್ನ ಗೋಸ್ಟ್ ಅಂತಾರೆ. ಆರ್ಎಸ್ಎಸ್ಗೆ ನಮ್ಮದು ಸೈದ್ಧಾಂತಿಕ ವಿರೋಧ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಹೇಳ್ತಿದ್ದಾರೆ. ಕರಾವಳಿಗೆ ಉದ್ಯಮಿಗಳು ಬರ್ತಿಲ್ಲ ಅಂತ ಪ್ರಿಯಾಂಕ್ ಹೇಳಿಕೆ ಸರಿಯಾಗಿದೆ. ಕರಾವಳಿಗೆ ಮಸಿ ಬಳಿದಿದ್ದೇ RSS ಅಂತ ಹೇಳಿದರು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಸಾವಿರಾರು ಕೋಟಿ 2400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದರೆ ಹಣ ಎಲ್ಲಿಂದ ಬಂದಿದೆ. ಆದ್ದರಿಂದ ಅದರ ಅಕೌಂಟ್ ಕೊಡೋವರೆಗೂ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬೆಂಬಲವಾಗಿದ್ದೀವಿ. ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಹಿಂದೇಟು ಹಾಕ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ನಮ್ಮ ಸರ್ಕಾರ ಶಾಂತಿಯುತ ವಾತಾವರಣ ನಿರ್ಮಿಸಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಸುಧಾರಣೆಯಾಗಿದೆ. ಬಂಡವಾಳ ಹೂಡಿಕೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕರಾವಳಿ ಭಾಗದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ MOVಗಳ ಬಗ್ಗೆ ಕಾರ್ಯಾಗಾರ ಮಾಡಿದ್ದೇವೆ. ಕ್ಯೂನಿಕ್ಸ್ನಿಂದ ITಗಾಗಿ 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತಗೊಂಡಿದ್ದೀವಿ. ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಸತತ ಪ್ರಯತ್ನ ನಡೀತಾ ಉಂಟು. ಕಾನೂನು ಇನ್ನು ಕೋಮುವಾದದ ವಿಚಾರವಾಗಿಯೂ ಮಾತನಾಡಿದ ದಿನೇಶ್ ಗುಂಡೂರಾವ್, ಕೋಮುವಾದದಿಂದ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಆದ್ರೀಗ ಜನರಿಗೆ ತಿಳುವಳಿಕೆ ಹೇಳುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ದ್ವೇಷ ರಾಜಕಾರಣ ಮಾಡೋ ಕೆಲಸವನ್ನ ಕೆಲ ಸಂಘಟನೆ ಮಾಡ್ತೇವೆ. ಅದಕ್ಕೂ ಇತಿಶ್ರೀ ಹಾಕೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನು ಕೆಡಿಸುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಅದಕ್ಕೂ ಕೂಡ ಈ ಒಂದು ಇತಿಮಿತಿಯಲ್ಲಿ ಇಡುವಂಥ ಹಿತಶ್ರೀ ಹಾಕುವಂಥ ಕೆಲಸ.
ಸಿದ್ದರಾಮಯ್ಯ ಬಣದ ಶಾಸಕರ ವಿದೇಶ ಪ್ರವಾಸ ವಿಚಾರವಾಗಿ ಕೊಳ್ಳೇಗಾಲ ಶಾಸಕ ಕೃಷ್ಣಮೂರ್ತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರೋ ಅವರು, ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷ, ಸರ್ಕಾರ, ಆ ಗುಂಪು ಈ ಗುಂಪು ಅಂತ ಅಲ್ಲ, ಕೆಲವರು ವೈಯಕ್ತಿಕವಾಗಿ ಹೋಗ್ತಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಅಂತೇನಿಲ್ಲ, ನಮ್ದು ಕಾಂಗ್ರೆಸ್ ಬಣ, ಇಬ್ಬರು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ವಿದೇಶ ಪ್ರವಾಸ ನಮಗೇನು ಹೊಸದೇನಲ್ಲ. ಮೊನ್ನೆ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲೇ ನಾವು ಕೆಲವರು ವಿದೇಶ ಪ್ರವಾಸ ಹೋಗಿ ಬರೋದಕ್ಕೆ ಚರ್ಚೆ ಮಾಡಿದ್ವಿ. ಇದು ನಾವು ವೈಯಕ್ತಿಕವಾಗಿ ಹೋಗ್ತಾ ಇರುವ ಪ್ರವಾಸ ಅಂತ ಹೇಳಿದರು. ಹೋಗಿ ಬಂದಿದ್ದಾರೆ ಶಾಸಕರುಗಳು, ತಿಂಗಳು ಒಂದ್ಸಲ ಹೋಗಿ ಬರ್ತಾರೆ ಗ್ರೂಪಲ್ಲಿ. ಯಾರು ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೂಡ ಸುದ್ದಿನೇ ಮಾಡಿಲ್ಲ. ಈಗ ನಾವು ಹಿರಿಯ ಶಾಸಕರು ಹೋಗಬೇಕು ಅಂತಾಗ ಏನು ಅವತ್ತು ಸಂದರ್ಭ ಇತ್ತು, ಅವತ್ತು ನಡೀತಾ ಇದೆ ಇದು ಚರ್ಚೆಗಳು. ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ. ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಶಾಸಕ ಹಿಟ್ನಾಳ್ ಮಾತನಾಡಿದ್ದು, ನಮ್ಮ ದುಡ್ಡಲ್ಲಿ ನಾವು ವಿದೇಶಿ ಪ್ರಯಾಣ ಮಾಡಬಾರ್ದ, ನಾವು ವಿದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ಸೌತ್ ಆಫ್ರಿಕಾ, ಕೀನ್ಯಾ, ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿನ ಅಭಿವೃದ್ಧಿ ಬಗ್ಗೆ, ಯೋಜನೆಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ. ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡಿಕೊಳ್ಳೋದು. ಸಿಎಂ ಪುತ್ರ ಯತೀಂದ್ರ ಮತ್ತೆ ಅಹಿಂದ ಜಪ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯತೀಂದ್ರ ಅಹಿಂದ ಜಪ ಮಾಡಿದ್ದಾರೆ. ರಾಜಕೀಯ ಶಕ್ತಿ ಬರಬೇಕು ಅಂದ್ರೆ ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ರೆ ಮಾತ್ರ ರಾಜಕೀಯ ಶಕ್ತಿ ಪಡೆದುಕೊಳ್ಳಲು ಸಾಧ್ಯ. ನಮ್ಮ ಸಮುದಾಯ ಯಾವಾಗಲೂ ಸಿದ್ದರಾಮಯ್ಯ ಪರ ಇದೆ. ಹೀಗಾಗಿ ಅವರು ದೇವರಾಜು ಅರಸು ದಾಖಲೆ ಮುರಿದಿದ್ದಾರೆ. ಮುಂದೇನೂ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು. ತಂದೆಯವರಿಗೆ ನೀವೆಲ್ಲ ಪ್ರೀತಿ ಧೈರ್ಯ ತುಂಬಿದ್ದೀರಿ. ಮುಂದೆಯೂ ನಿಮ್ಮ ಸಹಕಾರ ಹೀಗೆ ಇರಬೇಕು ಅಂತ ಹೇಳಿದ್ದಾರೆ. ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು ಹಾವೇರಿಯಲ್ಲಿ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಕ್ರೆಡಿಟ್ ವಾರ್ ಉಂಟಾಗಿದೆಯಾ ಅನ್ನುವ ಪ್ರಶ್ನೆ ಮೂಡಿದೆ. ಇನ್ನೂ ಪೂರ್ಣಗೊಳ್ಳದ ಕಟ್ಟಡದ ಉದ್ಘಾಟನೆಯನ್ನು ಸಿಎಂ ನೆರವೇರಿಸಿದ್ದಾರೆ. ಭೂ ಗ್ಯಾರಂಟಿ ಸಮರ್ಪಣಾ ಸಾಧನಾ ಸಮಾವೇಶದಲ್ಲಿ ಅರ್ಧ ಸಿದ್ಧವಾದ ಪ್ರವಾಸಿ ಮಂದಿರವನ್ನು ಸಿಎಂ ಉದ್ಘಾಟಿಸಿದ್ದು, ಹಿರೇಕೆರೂರು ಶಾಸಕ ಬಣಕಾರರ ಎಡವಟ್ಟಿನಿಂದ ಹೀಗಾಗಿದೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ರಟ್ಟಿಹಳ್ಳಿ ಪ್ರವಾಸಿ ಮಂದಿರ ಕಟ್ಟಲಾಗಿದೆ. ಉದ್ಘಾಟನೆಯ ಸಲುವಾಗಿ ಕಟ್ಟಡದ ಹೊರಗಡೆ ಮಾತ್ರ ಬಿಳಿ ಸುಣ್ಣ ಬಣ್ಣ ಬಳಿಯಲಾಗಿದೆ. ಕನಿಷ್ಠ ಪಕ್ಷ ಕಟ್ಟಡಕ್ಕೆ ಪ್ಲಾಸ್ಟರ್ ಸಹ ಆಗದಿದ್ದರೂ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದೆ. ಪ್ರವಾಸಿ ಮಂದಿರ ಉದ್ಘಾಟನೆ ನಿಜಕ್ಕೂ ಹಾಸ್ಯಾಸ್ಪದ ಅಂತ ಬಿಜೆಪಿ ನಾಯಕ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಭಾರಿ ದೊಡ್ಡ ಒಂದು ಸಮಾವೇಶ ಆಗಿದೆ. 1000 ದಿನಗಳ ಸಂಭ್ರಮ ಅಂತ. ಅದು 1000 ದಿನಗಳ ಸಂಭ್ರಮ ಅಲ್ಲ, 1000 ದಿನಗಳ ಸುಳ್ಳಿನ ಸರಮಾಲೆಯ ಸಂಭ್ರಮ. 1000 ದಿನದ ಆರ್ಥಿಕ ದಿವಾಳಿಯ ಸಂಕೇತ ನಿನ್ನೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಪ್ಪನ ಆಸ್ತಿ ಮಗನಿಗೆ ಹೋಗೋದಕ್ಕೆ ಆಟೋಮೆಟಿಕ್ ಆಗಿ ಏನು ಹೋಗ್ತದೆ, ಅದಕ್ಕೆ ಇವರು ಪಟ್ಟ ಕೊಡುವಂಥ ಕೆಲಸ ಮಾಡಿದ್ದಾರೆ. ಫಲಾನುಭವಿಗಳು ಅವರ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹಣ ವಸೂಲಿತೆ ಆಗಿದೆ. 5,000ದಿಂದ 10,000ದವರೆಗೆ ಒಬ್ಬೊಬ್ಬ ಫಲಾನುಭವಿಗಳ ಕಡೆಯಿಂದ ಇವತ್ತು ಹಣವನ್ನು ವಸೂಲಿ ಮಾಡಿ. ಮೈಸೂರು ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಕ್ಷ ಬಲಪಡಿಸಬೇಕಾಗಿದೆ. ಅದಕ್ಕಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 18ನೇ ತಾರೀಕಿನಂದು ಪಿರಿಯಾಪಟ್ಟಣದಲ್ಲಿ ಪದಾಧಿಕಾರಿಗಳ ಸಭೆ ನಡೆಸುತ್ತೇವೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. 22ರಂದು ಕೆಆರ್ ನಗರದಲ್ಲಿ ಕಾರ್ಯಕರ್ತರ ಜೊತೆ ಸಭೆ ಇದೆ. 24ರಂದು ಬನ್ನೂರಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೆಯುತ್ತೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ. ರಾಜ್ಯದಲ್ಲಿ ಪಕ್ಷ ಬಲವರ್ಧನೆ ಮಾಡಿ ಮೈತ್ರಿಯನ್ನ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನು ಕುಮಾರಣ್ಣರವರ ಆಶೀರ್ವಾದದಿಂದ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಸರ್ಕಾರದ ವಿಚಾರವಾಗಿ ಮಾತನಾಡಿದ ಸಾರಾ ಮಹೇಶ್, ಇವತ್ತಿನ ಸರ್ಕಾರ ಹೇಗಿದೆ ಅಂತ ನಾವು ಹೇಳಬೇಕಾಗಿಲ್ಲ.
ಎಲ್ಲವನ್ನೂ ಕಾಂಟ್ರಾಕ್ಟರ್ಗಳೇ ಹೇಳ್ತಾ ಇದ್ದಾರೆ. ರಾಜ್ಯದ ಸಾಲ 7 ಲಕ್ಷ ಕೋಟಿ ದಾಟಿದೆ. ಅಧಿಕಾರ ಎಷ್ಟು ದಿನ ಅನ್ನೋದು ಲೆಕ್ಕ ಅಲ್ಲ, ಹೇಗೆ ಅಧಿಕಾರ ನಡೆಸಿದ್ವಿ ಅನ್ನೋದು ಲೆಕ್ಕ ಅಂತ ಹೇಳಿದ್ದಾರೆ. ಈಗ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವ್ಯಾರು ಹೇಳ್ತಾ ಇಲ್ಲ, ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟು ಬಿಲ್ ಆಗ್ತಾ ಇದ್ದಾವೆ, ಯಾವ್ಯಾವ ತಾಲೂಕಲ್ಲಿ ಬಿಲ್ ಆಗ್ತಾ ಇದ್ದಾವೆ, ಯಾವ ತಾಲೂಕು ಆಗ್ತಾ ಇಲ್ಲ, ಅದನ್ನು ಒಂದು ಸಾರಿ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಯ್ತು. ಕಲಬುರಗಿ ನಗರದ ರಿಂಗ್ ರಸ್ತೆಯ ರಾಮತೀರ್ಥ ದೇಗುಲದಲ್ಲಿ ಮುಸ್ಲಿಂ ವ್ಯಕ್ತಿಗಳಿಂದ ಹೂವಿನ ಅಲಂಕಾರ ಮಾಡಿಸಿದ್ದು ಹಿಂದೂ ಸಂಘಟನೆಗಳು ಇದನ್ನು ಖಂಡಿಸಿವೆ. ನಿನ್ನೆ ಶಿವರಾತ್ರಿ ಅಂದು ಶಿವಲಿಂಗಕ್ಕೆ ಅನ್ಯಕೊಮ್ಮಿನ ವ್ಯಕ್ತಿಯಿಂದ ಅಲಂಕಾರ ಮಾಡಿಸಲಾಗಿತ್ತು. ಅನ್ಯಕೊಮ್ಮಿನ ವ್ಯಕ್ತಿಗಳು ಶಿವಲಿಂಗಕ್ಕೆ ಅಪವಿತ್ರ ಮಾಡಿದ್ದಾರೆ ಅಂತ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಗೋಮೂತ್ರದಿಂದ ಶಿವಲಿಂಗದ ಶುದ್ಧಿ ಕಾರ್ಯ ಮಾಡಿದ್ದಾರೆ. ಅಷ್ಟೆಲ್ಲ ರಾಮತೀರ್ಥ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ದರ್ಶನ್ ಮನೆಯಲ್ಲಿ ಇಳಿದಿದ್ರೂ ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದರ್ಶನ್ ನಿವಾಸದ ಬಳಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಇನ್ನು ದರ್ಶನ್ ನಿವಾಸದ ಮುಂದೆ ಫ್ಯಾನ್ಸ್ ವಿಶಸ್ ಬ್ಯಾನರ್ ಹಾಕಿದ್ದಾರೆ. ದರ್ಶನ್ ನಿವಾಸದ ಮುಂದೆ ದುರ್ವರ್ತನೆ ತೋರಿದ ಅಭಿಮಾನಿಯೊಬ್ಬನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ನಾನು ದರ್ಶನ್ ಮನೆ ಬಳಿ ಹೋಗಬೇಕು ಅಂತ ಕುಡಿದು ಬಂದಿದ್ದ ಅಭಿಮಾನಿ ಕಿರಿಕ್ ಮಾಡಿದ್ದಂತೆ. ಅಭಿಮಾನಿಯ ಮಿತಿಮೀರಿದ ವರ್ತನೆಗೆ ರೋಸಿ ಹೋದ ಪೊಲೀಸ್ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಅಭಿಮಾನಿ ನವೀನ್, ನಾನು ಕುಡಿದು ಗಲಾಟೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದನೂ ದರ್ಶನ್ ಅಭಿಮಾನಿಗಳ ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸೋದಲ್ಲಿ, ಹೂವು ಆಗೋದಲ್ಲಿ ಅಥವಾ ನಮ್ಮ ಕೈಲಾದರೆ ಅನ್ನದಾನ ಆಗಲಿ ನಾವು ಮಾಡ್ತೀವಿ. ಈ ವರ್ಷವೂ ಬಂದ್ವಿ, ರಾತ್ರಿನೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. 100 ಜನ ಇದ್ದರು. ಈ ವ್ಯಕ್ತಿ ಬಂದು ನನಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ದಯವಿಟ್ಟು ಪ್ರತಿ ವರ್ಷ ನಾನು ದರ್ಶನ್ ಅಭಿಮಾನಿ, ಹಾರ ಹಾಕ್ತೀನಿ, ಒಂದು ಪೂಜೆ ಮಾಡ್ತೀನಿ ದೇವ್ರಿಗೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು ಆಯಿತು ಅಂತೇಳಿ ಬನ್ನಿ ಆಯಿತು ನಮ್ಮ ಜೊತೆ ಅಂದ್ಬಿಟ್ಟು ಹೋಗ್ತೀವಿ. ಅಲ್ಲೊಬ್ಬರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಅವರ ಜಿಲ್ಲೆಯಲ್ಲೇ ರಂಗಮಂದಿರ ಇಲ್ಲ. 15 ವರ್ಷಗಳಾದರೂ ರಂಗಮಂದಿರದ ಕೆಲಸ ನಡೀತಾನೇ ಇದೆ. ಶಿವರಾಜ ತಂಗಡಗಿ ಸಚಿವರಾಗಿ 2.5 ವರ್ಷ ಕಳೆದರೂ ಕೆಲಸ ಮುಗಿಸಿಲ್ಲ. ಈವರೆಗೆ ರಂಗಮಂದಿರ ಕಾಮಗಾರಿಗೆ 10 ಕೋಟಿ ಖರ್ಚು ಮಾಡಲಾಗಿದೆ. ಇನ್ನು ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಲಾಗಿದೆ. ಈ ಬೆನ್ನಲ್ಲೇ ಸಚಿವ ಶಿವರಾಜ ತಂಗಡಗಿ ಪ್ರತಿಕ್ರಿಯಿಸಿದ್ದಾರೆ. ರಂಗಮಂದಿರಕ್ಕೆ ಅನುದಾನ ಕೊರತೆ ಇತ್ತು, ಈಗ ಅನುದಾನ ಬಿಡುಗಡೆಯಾಗಿದೆ. ಈಗ ಸದ್ಯದ ಸ್ಥಿತಿಯ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾನೆ. ಬೇಗನೆ ರಂಗಮಂದಿರ ಉದ್ಘಾಟನೆಗೊಳ್ಳಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. 2011 ಆರಾಮಾಗಿತ್ತು. ಅದಕ್ಕೆ ಪೂರ್ಣ ಪ್ರಮಾಣದ ದುಡ್ಡು ಇದ್ದಿದ್ದಿಲ್ಲ. KKRDBದೊಳಗೆ ದುಡ್ಡು ಕೊಟ್ಟೈತೆ. ದುಡ್ಡು ಕೊಟ್ಟು ಈಗ ಅದನ್ನು ಉದ್ಘಾಟನೆ ಮಾಡ್ಬೇಕಂತ ಕೆಲಸ, ಸಣ್ಣ ಪುಟ್ಟ ಕೆಲಸ ಉಳಿದೈತೆ ಅಂತ ನನಗೆ ಬಂದು ಮಾಹಿತಿ. ಅದನ್ನು ಪೂರ್ಣ ಮಾಹಿತಿ ತಗೊಂಡು ನಿಮಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಪದೇ ಪದೇ ದುರ್ಬಳಕೆಯಾಗ್ತಿದೆ. ಮಗಳ ಆಧಾರ್ ಕಾರ್ಡಲ್ಲಿ ತಾಯಿ ಉಚಿತ ಪ್ರಯಾಣ ಮಾಡುತ್ತಿರುವ ಘಟನೆ ಬೆಂಗಳೂರಿನ KR ಪುರಂ BMTC ನಿಲ್ದಾಣದಲ್ಲಿ ನಡೆದಿದೆ. ತಮಿಳುನಾಡು ಮೂಲದ ವೃದ್ಧೆ ಕಳೆದ ಹಲವು ತಿಂಗಳುಗಳಿಂದ ಮಗಳ ಆಧಾರ್ ಕಾರ್ಡ್ ಬಳಸಿಕೊಂಡು ಸಂಚಾರ ಮಾಡ್ತಿದ್ದಾರೆ. ಈ ಬಗ್ಗೆ ಬಸ್ ಕಂಡಕ್ಟರ್ ಕೇಳಿದ್ರೆ ನನ್ನ ಕಾರ್ಡ್ ಇಲ್ಲಿಲ್ಲ, ಬೇರೆ ರಾಜ್ಯದಲ್ಲಿದೆ, ಮಗಳ ಆಧಾರ್ ಕಾರ್ಡಲ್ಲಿ ಓಡಾಟ ಮಾಡ್ತೀನಿ, ಏನಿವಾಗ ಅಂತ ಕಂಡಕ್ಟರ್ ಜೊತೆ ಗಲಾಟೆ ಮಾಡಿದ್ದಾರೆ. BMTC ನಿರ್ವಾಹಕ ವಿಡಿಯೋ ಮಾಡಿದ್ದು ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಗಳ ಆಧಾರ್ ಕಾರ್ಡ್ ಅಲ್ಲಿ ನೀನು ಓಡಾಡ್ತಾ ಇದೀಯಾ? ಹೌದು, ನಮ್ಗೆ ವಯಸ್ಸಾಯ್ತು, ನಮ್ಮ ಆಧಾರ್ ಕಾರ್ಡ್ ಇಲ್ಲಿ ಇಲ್ಲ. ನಾನು ಅವ್ರ ಹತ್ರ ಏನೇ ಖರ್ಚಾದ್ರೆ ಸರಿ, ನಿಮ್ ಬಸ್ ಅಲ್ಲಿ ಇದ್ದಾಗ ಬಂದು ಹೇಳಿದ್ರು ಕೊಡಬೇಡ ಬಿಡಿ. ನಿಮ್ ಮಗಳ ಆಧಾರ್ ಕಾರ್ಡ್ ಎಷ್ಟು ದಿನ ಓಡಾಡ್ತಾ ಇದೀಯಾ? ನಿಮ್ಗೆ ಏನು ಅಷ್ಟು ಪ್ರಾಬ್ಲಮ್? ಮಗಳ ಆಧಾರ್ ಕಾರ್ಡ್ ಓಡಾಡ್ತಾ ಇದೀಯಾ? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ್ತವ್ಯ ಹೂಡಿರುವ ಅನುಮಾನ ವ್ಯಕ್ತವಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಯಲಚಿಪಾಳ್ಯ ರಸ್ತೆಯಲ್ಲಿ ಬಾಂಗ್ಲಾ ವಲಸಿಗರ ವಾಸ್ತವ್ಯ ಇರುವ ಶಂಕೆ ವ್ಯಕ್ತವಾಗಿದೆ. 24 ಜನ ವಲಸಿಗರು ಅಸ್ಸಾಂದಿಂದ ಬಂದಿರುವುದಾಗಿ ಹೇಳಿದ್ದು ಕೃತಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ISD ವಿಶೇಷ ತಂಡ ಭೇಟಿ ಕೊಟ್ಟು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ. ಇಲ್ಲ ಬಾಂಗ್ಲಾದೇಶದವರ ಅನ್ನೋದು ನಮಗೆ ಖಚಿತ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಸಾರಿಗೆ ಇಲಾಖೆಯವರು ಮತ್ತು RTO ಅವರು, ಪೊಲೀಸ್ ಇಲಾಖೆಯವರು ಬಂದು ಈ ಜಾಗಕ್ಕೆ ಸ್ಥಳ ಪರಿಶೀಲಿಸಿ ಇವರು ಎಲ್ಲಿಯವರು ಏನು ಅಂತ ಕಂಡುಹಿಡಿಬೇಕು. ಮತ್ತು ಈ ಜಾಗದ ಓನರು ಇದೇ ಚನ್ನಪಟ್ಟಣದವ್ರು, ಮೂಲತಃ ಆಗಿ ಶಿವು ಅನ್ನೋರು ಬಂದು ಅವರು ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ಥರದ್ದು ಇವ್ರದ್ದು ಯಾವುದು ಬಾಡಿಗೆನೂ ಬೇಡ, ಇದು ಬೇಡ, ಮೊದಲು ಖಾಲಿ ಮಾಡಿಬಿಡಿ ಅಂದ್ಬಿಟ್ಟು.
ದಾವಣಗೆರೆಯ ಆಯುಷ್ ಆಸ್ಪತ್ರೆಗೆ ಸಿಬ್ಬಂದಿಯೇ ಇಲ್ಲ. ಆಯುಷ್ ಆಸ್ಪತ್ರೆ ಉದ್ಘಾಟನೆಯಾಗಿ 7 ತಿಂಗಳಾದರೂ ಸಿಬ್ಬಂದಿ ನೇಮಕ ಆಗಿಲ್ಲ. ಇನ್ನು 9.30 ಕೋಟಿ ವೆಚ್ಚದಲ್ಲಿ ಆಯುಷ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಸಿಬ್ಬಂದಿಯ ನೇಮಕ ಮಾಡಿಲ್ಲ. ಸಿಬ್ಬಂದಿಯ ನೇಮಕಕ್ಕೆ ಹಣಕಾಸು ಇಲಾಖೆ ಕೊಕ್ಕೆ ಹಾಕಿದೆಯಂತೆ. ಅಕ್ರಮವಾಗಿ ರಸಗೊಬ್ಬರ ಸಾಗಾಟ ಮಾಡ್ತಾ ಇದ್ದ ಲಾರಿ ವಶಕ್ಕೆ ಪಡೆದಿರುವ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ನಡೆದಿದೆ. ಸಿಂಧನೂರಿನಿಂದ ತಮಿಳುನಾಡಿಗೆ ಅಕ್ರಮವಾಗಿ ರಸಗೊಬ್ಬರ ಸಾಗಿಸ್ತಾ ಇದ್ದು ಲಾರಿ ತಡೆದು ತಪಾಸಣೆ ನಡೆಸಿದ ವೇಳೆ ಬೆಳಕಿಗೆ ಬಂದಿದೆ. ಜಾಗೃತ ದಳದ ಸಿಬ್ಬಂದಿ ತಪಾಸಣೆ ನಡೆಸಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕೆ ಆಗಮಿಸಿದ ಕೃಷಿ ಅಧಿಕಾರಿಗಳು ಲಾರಿ ವಶಕ್ಕೆ ಪಡೆದಿದ್ದು ಸಿಂಧನೂರು ಗ್ರಾಮಾಂತರ ಠಾಣೆಗೆ ತಂದಿದ್ದಾರೆ. ಸದ್ಯ ಮಾಲೀಕರಿಗೆ ರಸಗೊಬ್ಬರದ ಬಿಲ್ ತರುವಂತೆ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಹೆಸರಲ್ಲಿ ನಕಲಿ ಖಾತೆ ತೆರೆದು ವಂಚನೆ ಎಸಗಲಾಗಿದೆ. ಗಣ್ಯರ ಜೊತೆ ಇರೋ ಫೋಟೋ ಅನ್ನು ಪೋಸ್ಟ್ ಮಾಡಿ ನಕಲಿ ಖಾತೆ ಸೃಷ್ಟಿಸಲಾಗಿದೆ. ಸೀಮಂತ್ ಕುಮಾರ್ ಸಿಂಗ್ ಹೆಸರಲ್ಲಿ ಹಿಂದಿ ಹೆಸರಿರೋ ಖಾತೆ ತೆರೆದು ಅದರಲ್ಲಿ ಸೀಮಂತ್ ಕುಮಾರ್ ಗಣ್ಯರ ಜೊತೆ ಇರೋ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ. ಇಷ್ಟಲ್ಲದೆ ತಪ್ಪು ಸಂದೇಶ ಕೊಡುವ ಮೆಸೇಜ್ ಹಾಕಿ ವಂಚನೆಗೆ ಯತ್ನಿಸಲಾಗಿದೆ. ಈ ಬಗ್ಗೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸರ್ಕಾರಿ ಕಚೇರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ರೋಗಿಗಳ ಆರೋಗ್ಯ ವಿಚಾರಿಸಿದ್ದು ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ತಾಲೂಕು ಪಂಚಾಯಿತಿಗೂ ಭೇಟಿ ನೀಡಿದ್ದು ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಪಂಚಾಯತ್ಗೂ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಜಿಲ್ಲಾ ಪ್ರವಾಸ ಮಾಹಿತಿ ನೀಡದೆ ಸರ್ಕಾರಿ ಕಚೇರಿಗಳ ಭೇಟಿ ಕೊಟ್ಟಿದ್ದಾರೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವ ಸೆಪ್ಟೆಂಬರ್ 2018ರ ತೀರ್ಪಿನ ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಅಂಗೀಕರಿಸಿದೆ. ಜೊತೆಗೆ ಅರ್ಜಿಗಳ ವಿಚಾರಣೆಗೆ 9 ನ್ಯಾಯಮೂರ್ತಿಗಳ ಪ್ರತ್ಯೇಕ ಪೀಠ ರಚನೆ ಮಾಡಿದ್ದು ಏಪ್ರಿಲ್ 7ರಿಂದ ಅರ್ಜಿಯ ವಿಚಾರಣೆಗೆ ಅನುಮತಿ ನೀಡಿದ್ದು ಏಪ್ರಿಲ್ 22ಕ್ಕೆ ವಿಚಾರಣೆ ಮುಕ್ತಾಯಗೊಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸುವ ತೀರ್ಪನ್ನು ಬೆಂಬಲಿಸುವ ಪಕ್ಷಗಳು ಏಪ್ರಿಲ್ 7ರಿಂದ ಏಪ್ರಿಲ್ 9ರವರೆಗೆ ಹಾಗೂ ವಿರೋಧಿಸುವ ಪಕ್ಷಗಳು ಏಪ್ರಿಲ್ 14ರಿಂದ ಏಪ್ರಿಲ್ 16ರವರೆಗೆ ವಾದ ಮಂಡಿಸಲು ದಿನಾಂಕ ನಿಗದಿಪಡಿಸಲಾಗಿದೆ. ಏಪ್ರಿಲ್ 21ರಂದು ಮರುಪ್ರಶ್ನೆ ಸಲ್ಲಿಕೆ ನಡೆಯಲಿದ್ದು ಏಪ್ರಿಲ್ 22ರಂದು ವಿಚಾರಣೆ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದ್ದು ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡಿತಾ ಇದ್ದಾರೆ ಜನ. ರಾತ್ರಿ ಇಡೀ ಜಾಗರಣೆ ಮಾಡಿ ಭೋಗನಂದೀಶ್ವರನಿಗೆ ಅಭಿಷೇಕ ನೆರವೇರಿಸಿದ ಭಕ್ತರು ಬೆಳಿಗ್ಗೆ ದೇವರ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಬಳಿಕ ಜೋಡಿ ಭೋಗನಂದೀಶ್ವರನ ರಥೋತ್ಸವ ಅದರಲ್ಲಿ ಭಾಗಿಯಾಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೀತಾ ಇರುವ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಕರ್ನಾಟಕದ ಆಟದ 2ನೇ ದಿನ 6 ವಿಕೆಟ್ ನಷ್ಟಕ್ಕೆ 608 ರನ್ ಗಳಿಸಿ ಉತ್ತರಾಖಂಡ್ ತಂಡಕ್ಕೆ ಭಾರೀ ಸವಾಲು ಒಡ್ಡಿದೆ. ನಾಯಕ ದೇವದತ್ ಪಡಿಕ್ಕಲ್ ಅವರು ಅಮೋಘ 232 ರನ್ ಗಳಿಸಿ ಔಟ್ ಆಗಿದ್ದಾರೆ. ಕೆಎಲ್ ರಾಹುಲ್ 141 ರನ್ ಗಳಿಸಿ ಶತಕದ ಜೊತೆಯಾಟ ಆಡಿದ್ರು. ಕರುಣ್ ನಾಯರ್ 60 ರನ್ಗೆ ಔಟ್ ಆಗಿದ್ದಾರೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.